ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಬೆಂಗಳೂರಿನಲ್ಲಿ ಆಸ್ತಿ ತೆರಿಗೆ ವಂಚಕರ ವಿರುದ್ಧ ಜಿಬಿಎ ಕಾರ್ಯಾಚರಣೆ ಮುಂದುವರೆದಿದೆ. ತಪ್ಪು ಮಾಹಿತಿಯನ್ನು ಕೊಟ್ಟು ತೆರಿಗೆ ವಂಚಿಸ್ತಾ ಇದ್ದವರಿಗೆ ಜಿಬಿಎ ಶಾಕ್ ಅನ್ನು ನೀಡಿದೆ. ವಂಚಕರನ್ನ ಪತ್ತೆ ಹಚ್ಚುತ್ತಾ ಇದೆ ಜಿಪಿಎಸ್ ವಿಶೇಷ ತಂಡ. ಇನ್ನು ಈ ಕಾರ್ಯಾಚರಣೆಯಿಂದ ಮತ್ತೆ 13,000 ಪ್ರಕರಣಗಳು ಪತ್ತೆಯಾಗಿದೆ. ಈ 13,000 ಪ್ರಕರಣಗಳಲ್ಲಿ ಸುಮಾರು 318 ಕೋಟಿ ರೂಪಾಯಿ ಆಸ್ತಿ ವಂಚನೆಯಾಗಿರುವುದು ಬೆಳಕಿಗೆ ಬಂದಿದೆ. ಬೆಂಗಳೂರಿನಲ್ಲಿ ಆಸ್ತಿ ತೆರಿಗೆ ವಂಚಕರ ವಿರುದ್ಧ ಜಿಬಿಎ ಅಧಿಕಾರಿಗಳು ತಮ್ಮ ಕಾರ್ಯಾಚರಣೆಯನ್ನ ಮುಂದುವರಿಸಿದ್ದಾರೆ. ಜಾಗದ ವಿಸ್ತೀರ್ಣ ಎಷ್ಟಿದೆ, ಎಷ್ಟು ಮಹಡಿಗಳನ್ನ ಕಟ್ಟಿದ್ದಾರೆ, ಇದೆಲ್ಲದರ ಆಧಾರದ ಮೇಲೆ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. ಆದ್ರೆ ಬೆಂಗಳೂರಿನಲ್ಲಿರುವಂತಹ ಕೆಲವು ಕಟ್ಟಡದ ಮಾಲೀಕರು, ಜಾಗದ ಮಾಲೀಕರು ಜಿಬಿಎಗೆ ಸರಿಯಾದ ಮಾಹಿತಿಯನ್ನ ನೀಡದೆ ತೆರಿಗೆ ವಂಚನೆ ಮಾಡಿದ್ದಾರೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಜಿಬಿಎ ಅಧಿಕಾರಿಗಳು ಈಗ ಕಾರ್ಯಾಚರಣೆಯನ್ನ ನಡೆಸುತ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ಜಿಪಿಎ ಅಧಿಕಾರಿಗಳು ಆಸ್ತಿ ತೆರಿಗೆ ವಂಚಕರ ವಿರುದ್ಧ ಕಾರ್ಯಾಚರಣೆಯನ್ನ ಶುರು ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಾದ್ರೆ, ಬೆಂಗಳೂರು ಆಸ್ತಿ ತೆರಿಗೆನ ಈ ಬಗ್ಗೆ ಸಾಕಷ್ಟು ಅನುಮಾನ ಕೂಡ ಜಿಬಿಎ ಅಧಿಕಾರಿಗಳಿಗೆ ವ್ಯಕ್ತವಾಗಿತ್ತು. ಈಗಾಗಲೇ ಸಂಬಂಧಪಟ್ಟಂತೆ ಜಿಪಿಎಸ್ ವಿಶೇಷ ತಂಡವನ್ನ ರಚನೆ ಮಾಡಿ ಕಾರ್ಯಾಚರಣೆ ಮಾಡುವಂತಹ ಕೆಲಸವನ್ನ ಮಾಡಿತ್ತು. ರೈಟ್, ಸಂಪರ್ಕ ಮತ್ತೆ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಇನ್ನು ಬೆಂಗಳೂರಿನಲ್ಲಿ ಆಸ್ತಿ ತೆರಿಗೆ ವಂಚಕರ ವಿರುದ್ಧ ಜಿಬಿಎ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ನಡೆಸುತ್ತಿದ್ದಾರೆ. ಜಿಪಿಎಸ್ ಎನ್ನುವಂತಹ ಒಂದು ವಿಶೇಷ ತಂಡವನ್ನ ರಚಿಸಿ ಕಾರ್ಯಾಚರಣೆಯನ್ನ ಶುರು ಮಾಡಿದ್ದಾರೆ. ಜಿಪಿಎಸ್ ವಿಶೇಷ ತಂಡದ ಕಾರ್ಯಾಚರಣೆಯಿಂದ ಮತ್ತೆ ಬೆಂಗಳೂರಿನಲ್ಲಿ 13,000 ಪ್ರಕರಣಗಳು ಪತ್ತೆಯಾಗಿದೆ. ಫೆಬ್ರವರಿ ಮೊದಲ ವಾರದಲ್ಲಿ 10,000 ಪ್ರಕರಣಗಳು ಬೆಳಕಿಗೆ ಬಂದಿತ್ತು. ಇದೀಗ ಮತ್ತೆ ಎರಡನೇ ಹಂತದಲ್ಲಿ 13,600 ಆಸ್ತಿ ಮಾಲೀಕರಿಂದ ವಂಚನೆ ಪತ್ತೆ ಪ್ರಕರಣಗಳು ಬೆಳಕಿಗೆ ಬಂದಿದೆ. ಈ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಭರತ್. ಜಿಬಿಎ ಅಧಿಕಾರಿಗಳು ಜಿಪಿಎಸ್ ಎನ್ನುವಂತಹ ವಿಶೇಷ ತಂಡವನ್ನ ರಚಿಸಿದ್ದಾರೆ. ಈ ಜಿಪಿಎಸ್ ತಂಡ ಅಂದ್ರೆ ಏನು, ಇದು ಯಾವ ರೀತಿ ಕಾರ್ಯಾಚರಣೆಯನ್ನ ಮಾಡುತ್ತೆ? ಪ್ರತೀಕ್ಷಾ, ಜಿಪಿಎಸ್ ತಂಡದಲ್ಲಿ ಎರಡು ರೀತಿಯಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಒಂದು ತಂಡವಾಗಿ ಮನೆ ಮನೆಗೂ ಭೇಟಿ ಕೊಟ್ಟು ಆಸ್ತಿಯನ್ನ ಪರಿಶೀಲನೆ ಮಾಡ್ತಾರಂತ ಕೆಲಸ ಆಗ್ತಾ ಇದೆ. ಇನ್ನೊಂದು ಡ್ರೋನ್ ಕ್ಯಾಮೆರಾಗಳನ್ನ ಬಳಸಿ ಆಸ್ತಿಯ ವಿಸ್ತೀರ್ಣ ಅಥವಾ ಆಸ್ತಿಯ ಅಂದ್ರೆ ಒಂದು ಕಟ್ಟಡದ ಎಷ್ಟು ಮಹಡಿ ಹೊಂದಿದೆ ಈ ರೀತಿಯಾದ ಒಂದು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸ ಮಾಡ್ತಿದ್ದಾರೆ. ಅಂದ್ರೆ ಆಸ್ತಿದಾರರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ತಮ್ಮ ನಿಖರವಾದ ಆಸ್ತಿಯ ವಿವರವನ್ನ ಮುಚ್ಚಿಟ್ಟು ಸುಳ್ಳು ಮಾಹಿತಿಯನ್ನ ದಾಖಲೆಗಳಿಗೆ ಕೊಟ್ಟು ಆಸ್ತಿಯನ್ನ ವಂಚನೆ ಮಾಡ್ತಾರಂತಹ ಪ್ರಕರಣಗಳು ನಗರದಲ್ಲಿ ಹೆಚ್ಚಾಗ್ತಾ ಇದೆ. ಹೀಗಾಗಿ ಜಿಪಿಎಸ್ ಮೂಲಕ ಡ್ರೋನ್ ಬಳಸಿ ಆಸ್ತಿಯ ನಿಖರವಾದ ಒಂದು ವಿಸ್ತೀರ್ಣ ಜೊತೆಗೆ ಸುತ್ತಳತೆ ಜೊತೆಗೆ ಎಷ್ಟು ಮಹಡಿಗಳನ್ನ ಕಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಚಿತ್ರವನ್ನ ಸಂಗ್ರಹಿಸಿ ನೇರವಾಗಿ ಮನೆ ಮನೆಗೆ ಭೇಟಿ ಕೊಟ್ಟು ಅದ್ರ ಬಗ್ಗೆ ಅವರಿಗೆ ನೋಟಿಸ್ ಕೊಟ್ಟು ಆಸ್ತಿಯನ್ನ ಬಾಕಿ ಅಂದ್ರೆ ವಂಚನೆ ಮಾಡ್ತಾ ಇದ್ದ ಆಸ್ತಿಯನ್ನ ತೆರಿಗೆಯನ್ನ ಸಂಗ್ರಹ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಫೆಬ್ರವರಿಯ ಮೊದಲ ವಾರದಲ್ಲೂ 10,000ಕ್ಕೂ ಅಧಿಕ ಪ್ರಕರಣಗಳನ್ನ ವರದಿ ಮಾಡಿದ್ರು. ಜೊತೆಗೆ ಈಗ ಎರಡನೇ ಹಂತದಲ್ಲೂ ಕೂಡ ಸುಮಾರು 13,000ಕ್ಕೂ ಅಧಿಕ ಈ ರೀತಿಯಾದ ಅಂದ್ರೆ ವಂಚನೆ ಮಾಡ್ತಿರುವಂತಹ ಪ್ರಕರಣಗಳನ್ನ ಬೆಳಕಿಗೆ ತಂದಿದ್ದು ಸುಮಾರು 2 ಹಂತದಲ್ಲೂ ಕೂಡ ಈಗ 600ಕ್ಕೂ ಅಧಿಕ ಕೋಟಿ ವಂಚನೆ ಮಾಡಿರೋದು ಈಗ ಬೆಳಕಿಗೆ ಬಂದಿದೆ. ಈಗಾಗಲೇ ಈಗ ಸಂಬಂಧಪಟ್ಟಂತೆ ಶೋಕಾಸ್ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಆಸ್ತಿ ತೆರಿಗೆ ವಿಚಾರದಲ್ಲಿ ಯಾರೆಲ್ಲ ವಂಚನೆ ಮಾಡ್ತಾ ಇದ್ರು ಅವರಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟು 15 ದಿನಗಳ ಒಳಗಡೆ ನೀವು ಸ್ಪಷ್ಟವಾದ ಒಂದು ಕಾರಣವನ್ನು ಕೊಡಬೇಕು. ಅಂದ್ರೆ ಕಳೆದ 5 ವರ್ಷಗಳಿಂದ ಕೂಡ ಈ ರೀತಿಯಾದ ವಂಚನೆ ಆಗ್ತಾ ಇರೋದು ಕೂಡ ಇಲ್ಲಿ ವರದಿ ಆಗ್ತಾ ಇರುವಂತದ್ದು. ಹಾಗಾಗಿ 15 ದಿನದ ಒಳಗೆ ನೀವು ಸ್ಪಷ್ಟ ಕಾರಣವನ್ನು ಕೊಡಬೇಕು ತಪ್ಪು ಮಾಹಿತಿ ಕೊಟ್ಟಿರೋದ್ರ ಬಗ್ಗೆ. ಜೊತೆಗೆ ಏನು ಬಾಕಿ ಇರುವಂತಹ ಆಸ್ತಿ ತೆರಿಗೆಯನ್ನ ಪಾವತಿ ಮಾಡಬೇಕು ಅಂತೇಳಿ ಈಗ ನೋಟಿಸ್ ಅನ್ನು ಕೂಡ ಜಾರಿ ಮಾಡಿರುವಂತದ್ದು. ಒಟ್ಟಾರೆ ಆಸ್ತಿ ತೆರಿಗೆ ವಿಚಾರದಲ್ಲಿ ನಗರದಲ್ಲಿ ವಂಚನೆ ಮಾಡ್ತಾ ಇರುವಂತಹ ವಿರುದ್ಧವಾಗಿ ಈಗ ಜಿಬಿಎ ವಿಶೇಷವಾದ ಒಂದು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದು ಸುಮಾರು 600ಕ್ಕೂ ಅಧಿಕ ಕೋಟಿ ಈಗ ಬಾಕಿ ಇರುವುದು ಗೊತ್ತಾಗಿದೆ. ಸೊ ಹಾಗಾಗಿ ಅದನ್ನ ಸಂಗ್ರಹಣೆ ಮಾಡಬೇಕು ಅಂತ ಹೇಳಿ ಈಗ ಒಂದು ನೋಟಿಸ್ ಕೊಡೋದು ಜೊತೆಗೆ ಕಾರ್ಯಾಚರಣೆ ಮಾಡ್ತಾ ಇರುವಂತಹ ಒಂದು ಕೆಲಸಕ್ಕೆ ಮುಂದಾಗಿರುವಂತದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ಬರ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.